ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸಂಡೇ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಮೊನ್ನೆಯಿಂದ ಅಪ್ಪ ಹೇಳಿದರು ಅವ್ರ ತರವಾಡಿಗೆ ಹೋಗಬೇಕು ಅಂತ. ಹೇಗಿದ್ದರೂ ಸಂಡೇ ಅಲ್ವಾ, ಮನೇಲೇ ಇದ್ದೆ, ನಾನು ಬರ್ತೀನಿ ಅಂತ ಅಂದೆ. ಹಾಗಾಗಿ ನಾವು 4 ಜನನೂ ರೆಡಿ ಆದ್ವಿ. ನಮ್ಮ ತರವಾಡಿ ಇದ್ದು ಕಯ್ಯಾರಲ್ಲಿ, ಅದು ನನ್ನ ತಂದೆದು ತರವಾಡು, ಕಯ್ಯಾರ್ ಗುತ್ತು ಅಂತ ಹೇಳ್ತಾರೆ. ಸೊ ನಾವು ಅಲ್ಲಿಗೆ ಹೊರಟ್ವಿ. ಇದು ಅಲ್ಲಿ ಪ್ಲೇಸ್ ತುಂಬಾ ಸುಂದರವಾಗಿರುವಂತಹ ಜಾಗ, ಅಂದರೆ ಸುತ್ತಾನು ತೋಟಗಳ ನಡುವೆ ಇರುವಂತಹ ತರವಾಡಿದು. ಮಳೆಗಾಲದಲ್ಲಿ ನಾವು ಈ ಥರ ಒಂದು ಗ್ರೀನರಿ ಇರುವಂತಹ ಜಾಗಗಳಿಗೆ ಹೋಗೋದಂದರೆ, ಅದು ನೋಡೋದಂದ್ರೇ ತುಂಬ ಖುಷಿ ಆಗುತ್ತೆ ಅಲ್ವಾ, ಒಂಥರ ಟೂರ್ ಹೋದಾಗೆ ಆಗುತ್ತೆ. ಹಾಗೆ ತುಂಬ ಹೊತ್ತು ನಾವು ಅಲ್ಲಿದ್ವಿ, ಅಲ್ಲಿ ಫುಲ್ಲು ಸುತ್ತ ತಿರುಗ್ತಾ ಎಲ್ಲ ಇದ್ವಿ. ಶರ್ವಿನಂತೂ ತುಂಬಾ ಆಟ ಆಡ್ತಾ ಇದ್ದ, ಆಚೆ ಈಚೆ ಎಲ್ಲ ಓಡಿ ಹೋಗಿ ಕೆಲವು ಫೋಟೋಸ್ ಎಲ್ಲ ತೆಗೆದ್ವಿ. ಅಲ್ಲಿ ಒಬ್ಬರು ದೊಡ್ಡ ಇದ್ದರು, ಅಂದರೆ ಅವ್ರು ಅಲ್ಲೇ ಇರ್ತಾರೆ. ಅಲ್ಲಿ ದೀಪ ಹಚ್ಚೋದಾಗಿರಲಿ ಅಥವಾ ಅಲ್ಲಿ ಸಣ್ಣ ಸಣ್ಣ ಕೆಲಸಗಳಾಗಿರಲಿ ಎಲ್ಲನೂ ಅವರೇ ನೋಡ್ಕೊಳ್ತಾರೆ. ಅಪ್ಪ ಅಮ್ಮ ಇಬ್ಬರು ದೊಡ್ಡನ ಜೊತೆ ಮಾತಾಡ್ತಾ ಇದ್ರು. ನಾನು ಮತ್ತು ಶರ್ವಿನ್ ಇಡೀ ತರವಾಡಿಗೆ ಸುತ್ತು ಬರ್ತಾ ಇದ್ವಿ. ಅಲ್ಲೇನಿದೆ ಇಲ್ಲೇನಿದೆ ಎಲ್ಲನೂ ಕೇಳ್ತಾ ಇದ್ದ ಅವನು. ಸೊ ಅವನ ಜೊತೆ ಆಚೆ ಈಚೆ ಫುಲ್ಲು ಸುತ್ತಾ ಇದ್ದೆ. ಆಚೆ ಎಲ್ಲ ಫುಲ್ಲು ಮಳೆ ಬಂದು ಜಾರ್ತಾ ಇತ್ತು. ಇಲ್ಲಿ ಎಲ್ಲ ಇಂಟರ್ಲಾಕ್ ಹಾಕಿದ್ದಾರೆ, ಬಟ್ ನೋಡಿ ಆ ಸೈಡೆಲ್ಲ ಮಳೆ ಕೂಡ ಬಂದಿತ್ತಲ್ವ, ತುಂಬಾ ಜಾರ್ತಾ ಇತ್ತು. ತುಂಬ ಜನರ ವ್ಲಾಗ್ಸ್ ಎಲ್ಲ ನೋಡ್ತಾ ಇರುವಾಗ ನಾನು ಅಂದ್ಕೊಳ್ತಾ ಇದ್ದೆ, ನನಗೂ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ. ಬಟ್ ಅದ್ರ ಬಗ್ಗೆ ಜಾಸ್ತಿ ಏನೂ ಗೊತ್ತಿರಲಿಲ್ಲ. ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಆಗಿರಲಿ ಅಥವಾ ಎಡಿಟ್ ಮಾಡೋದು, ವೀಡಿಯೋಸ್ ಹೇಗಿದೆ ಏನೂ ಗೊತ್ತಿರಲಿಲ್ಲ ನನಗೆ. ಆದರೂ ತುಂಬ ಆಸೆ ಇತ್ತಲ್ವ, ಮಾಡಬೇಕು ಅಂತ. ಅದಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದು. ಇದೀಗ ಮಾಡಿ 1 ತಿಂಗಳು ಕಳೀತಾ ಬಂತು. ಒಂದು 105 ಸಬ್ಸ್ಕ್ರೈಬರ್ ಆಗಿದ್ದಾರೆ ನನಗೆ. ಮತ್ತು ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು, ಚೆನ್ನಾಗಿ ವ್ಲಾಗ್ಸ್ ಮಾಡಬೇಕು ಅಂತೆಲ್ಲ ಅಂದ್ಕೊಳ್ತಾ ಇದ್ವಿ. ಅದಕ್ಕೆ ನಿಮ್ಮದೆಲ್ಲರೂ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್. ಯೂಟ್ಯೂಬಲ್ಲೆಲ್ಲ ಏನಾದರೂ ವ್ಲಾಗ್ಸ್ ಮಾಡಬೇಕು, ಅದು ರನ್ ಆಗಬೇಕು ಅಂತಾದರೆ ಅದಕ್ಕೆ ನಿಮ್ಮದು ಸಪೋರ್ಟ್ ಬೇಕಾಗುತ್ತೆ. ಸೊ ಪ್ಲೀಸ್ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ನೆಕ್ಸ್ಟ್ ವೀಡಿಯೋಗಳೆಲ್ಲ ನಾನು ಹಾಗೆ ತುಂಬ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ನಾನು ಟ್ರೈ ಮಾಡ್ತಾ ಇರ್ತೀನಿ. ಮುಂಚೆ ಎಲ್ಲ ಎಲ್ಲಿಗಾದರೂ ಹೋದರೆ ಮೊಬೈಲೆಲ್ಲ ಜಾಸ್ತಿ ಕೈಯಲ್ಲಿ ಹಿಡಿಯೋದಿಲ್ಲ, ಅಂದರೆ ನಾವು ಬ್ಯಾಗಲ್ಲೇ ಏನಾದರೂ ಇಟ್ಟಿರ್ತೀನಿ. ಯಾರಾದರೂ ಇರುವಾಗ ಅವ್ರ ಎದುರಲ್ಲಿ ಮೊಬೈಲ್ ಯೂಸ್ ಮಾಡೋದು, ಫೋಟೋ ತೆಗೆಯೋದೆಲ್ಲ ಆ ಥರ ಅಷ್ಟು ಸ್ವಲ್ಪ ನನಗೆ ಅಂದರೆ ನರ್ವಸ್ ಆಗುತ್ತೆ. ನಾನು ಆ ಥರ ಮಾಡ್ತಾ ಇರಲಿಲ್ಲ. ಬಟ್ ಈಗ ನಾನೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ಮೇಲೆ ಇದೆಲ್ಲ ಸ್ಟಾರ್ಟ್ ಮಾಡಿ, ಅಂದರೆ ಎಲ್ಲಾದರೂ ಹೋಗೋ ವೀಡಿಯೋ ಶೂಟ್ ಮಾಡೋದು ಈ ಥರ ಎಲ್ಲ ಮಾಡ್ತಾಯಿದ್ದೀನಿ. ಕೆಲವೊಂದು ಸಲ ಅನಿಸುತ್ತೆ ಅವ್ರು ಏನು ಅನ್ಕೋತಾರೋ ಏನೋ ಅಂತ. ಬಟ್ ಏನು ಮಾಡೋದು, ಅಂದರೆ ನಾವೇನೋ ಒಂದು ಕೆಲಸಕ್ಕೆ ಕೈ ಹಾಕಿದ ಮೇಲೆ ಅದು ಇನ್ನೊಬ್ರು ಏನು ಅಂತಾರೆ ಅನ್ನೋದು ನಮ್ಗೆ ಇಂಪಾರ್ಟೆಂಟ್ ಆಗಲ್ಲ ಅಲ್ವಾ. ನಾವು ಮಾಡೋದು ಕರೆಕ್ಟಾಗಿದೆ ಅಂತ ನಮ್ಗೆ ಅನಿಸಿದ್ರೆ ಸಾಕು, ನಾವು ಅದನ್ನು ಮಾಡಬೇಕು. ಹಾಗಂತ ಕೆಟ್ಟ ಕೆಲಸ ಯಾವುದು ಮಾಡಬಾರ್ದು, ಇನ್ನೊಬ್ಬರಿಗೆ ತೊಂದರೆ ಕೂಡ ಮಾಡಬಾರ್ದು. ನಾವು ಮಾಡೋ ಕೆಲಸಗಳಲ್ಲಿ ನಮಗೆ ನಂಬಿಕೆ ಇದ್ದರೆ ಬೇರೆಯವ್ರು ಏನು ಹೇಳ್ತಾರೆ ಅನ್ನೋದನ್ನು ನಾವು ತಲೆ ಕೆಡಿಸ್ಕೊಳ್ಬೇಕಾದ ಅಗತ್ಯನೇ ಇಲ್ಲ ಅಂತ ಅಂದ್ಕೊಳ್ತೀನಿ. ಹೊರಡೋದಕ್ಕೆ ಲೇಟ್ ಆಗಿದೆ, ಅಪ್ಪ ಕರೀತಿದ್ದಾರೆ. ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.